ನಿಮ್ಮನ್ನ ನಾನು ಇನ್ನು 5 ವರ್ಷ ಹಿಂದೆ ತಗೊಂಡೋಗ್ತೀನಿ, ಅದು ನಮ್ ಫ್ರೀ ಫೈರ್ ಅಲ್ಲಿ ನಾವ್ ಆಡುವಾಗ ಯಾವುದೇ ರೀತಿ ಭೇದ ಭಾವನೆ ಇರಲಿಲ್ಲ. ಮೊದ್ಲು ಊಂಕಾಂಗ್ ಕ್ರೇಜ್ ಎಷ್ಟಿತ್ತಂದ್ರೆ ಅವಾಗ ಊಂಕಾಂಗ್ ಬಂಡಲ್ ಸಿಕ್ಕರೆ ಸಾಕು ಅಂತಿದ್ವಿ. ಯಾಕಂದ್ರೆ ಆ ಲಾಬಿಯಲ್ಲಿ ಆ ಎನಿಮೇಷನ್ ನೋಡಿದ್ರೆ ಸಾಕು, ಒಂದ್ ಒಳ್ಳೆ ನೆಮ್ಮದಿ. ಆ ಬಂಡಲ್ ಸಿಕ್ಕರೆ ಸಾಕು, ನಾನು ಕೂಡ ಎಮೋಟ್ ಹಂಗಾಗ್ತೀನಿ ಹಿಂಗಾಗ್ತೀನಿ ಅಂತ. ಮತ್ತೆ ನಾವು ಊಂಕಾಂಗ್ ಕ್ಯಾರೆಕ್ಟರ್ ಹಾಕೊಂಡ್ರೆ ಸಾಕು, ಲಾಬಿಯಲ್ಲಿ ಕೂಡ ಎಮೋಟ್ ಶೋ ಆಗ್ತಿತ್ತು. ಸೊ ಅವ್ರು ಬಂದು ಅಂತಿದ್ರು, ಬಾಯ್ ಇವನ ಹತ್ರ ನೋಡು ಊಂಕಾಂಗ್ ಕ್ಯಾರೆಕ್ಟರ್ ಇದೆ ಅಂತ. ಮ್ಯಾಕ್ಸಿಮಮ್ ಜ್ಯೂಸ್ ಕುಡಿಯೋದು, ಹಯಾಟೋ ಕಟಾನ ಇಟ್ಕೊಳ್ಳೋದು, ಅದೇ ರೀತಿ ಅಂಥೋನಿ ಕ್ಯಾರೆಕ್ಟರ್ದು ಬಾಟಲ್ ನ ಮೇಲೆತ್ತಿ ಶೂಟ್ ಮಾಡೋದು, ಇವೆಲ್ಲ ಅವಾಗ ಒಂದು ಕ್ರೇಜ್. ಇಷ್ಟ ಆಗ್ತಿತ್ತಂದ್ರೆ ನಾವೆಲ್ಲ ವಿಡಿಯೋ ಮಾಡ್ತಿದ್ವಿ. ಮತ್ತೆ ನಿಮ್ಗೆ ಅದ್ ನೆನಪಿದ್ಯಾ, ಯಾರ ಹತ್ರ ಅವಾಗ ಕಟಾನ ಇರ್ತಿತ್ತು, ಅದು ಕೈಯಲ್ಲಿ ಹಿಡ್ಕೊಂಡು ನಿಲ್ತಿದ್ರಲ್ಲ, ಅವ್ರನ್ನ ನೋಡಿದ್ರೆ ಸಾಕು ಯಪ್ಪ ಎಂತ ಒಂದು ಫೀಲಿಂಗ್ ಆಗ್ತಿತ್ತಂದ್ರೆ. ಈಗಿನವ್ರಿಗೇನ್ ಗೊತ್ಬಿಡಿ, ಆ ಟೈಮ್ ಅಲ್ಲಿ ಅವನ ಹತ್ರ ಕಟಾನ ಇದ್ರೆ ಸಾಕು, ಅವನೇ ಅವಾಗಿನ ಲೆಜೆಂಡ್ ಪ್ಲೇಯರ್. ಆದ್ರೆ ಅವಾಗೆಲ್ಲ ಎಲ್ಲರ ಹತ್ರ ಕಟಾನ ಇರ್ತಿರ್ಲಿಲ್ಲ. ಆದ್ರೆ ಅವಾಗ ಕ್ರೇಜ್, ಒಂದು ಒಳ್ಳೆ ಕ್ಯಾರೆಕ್ಟರ್ ಇತ್ತು, ತುಂಬಾ ದೊಡ್ಡ ಇಷ್ಟವಾದ ಕ್ಯಾರೆಕ್ಟರ್ ಇತ್ತು. ಆ ಕ್ಯಾರೆಕ್ಟರ್ ಹೆಸರು ನಾನು ಹೇಳಲ್ಲ, ನೀವೇ ಹೇಳ್ಬೇಕು. ಅವಾಗ ಆ ಕ್ಯಾರೆಕ್ಟರ್ ತಗೊಳ್ಳಿಕ್ಕೆ ಎಷ್ಟೋ ಜನ ಸಾಯ್ತಿದ್ರು, ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಆ ಕ್ಯಾರೆಕ್ಟರ್ ಅವಾಗೂ ಲೆಜೆಂಡ್ ಇತ್ತು, ಇವಾಗ್ಲೂ ಕೂಡ ಐತೆ. ಸೊ ಈ ಥೀಮ್ ಸಾಂಗ್ ಕೇಳಿ. ಅದೇ ರೀತಿ ನಿಮ್ಮ ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಆ ದಿನಗಳು ನೆನಪಾಗ್ತಿದೆ ತಾನೆ? ನನ್ಗಂಕ್ರು ತುಂಬಾ ನೆನಪಾಗ್ತಿದೆ, ನೀವು ನೆನಪಿಸ್ಕೊಳ್ಳಿ.